ಬಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಮತ್ತೆ ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ನಿನ್ನೆ ಅಲ್ಲಿಂದ ಸ್ಟಾರ್ಟ್ ಆದಂತಹ ಪಾದಯಾತ್ರೆ ಫ್ರೀಡಂ ಪಾರ್ಕ್ ವರೆಗೂ ಬಂದು ನಿಲ್ಲಲಿದೆ. ಆದರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಪಾದಯಾತ್ರೆ. ಬಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಎರಡನೇ ದಿನಕ್ಕೆ ಕಾಲಿಟ್ಟ ನಿಖಿಲ್ ನೇತೃತ್ವದ ಪಾದಯಾತ್ರೆ ಬಡದಿಯಿಂದ ನಾಯ್ಸ್ ರೋಡ್ ಜಂಕ್ಷನ್ ವರೆಗೆ ಹೆಜ್ಜೆಯನ್ನ ಹಾಕಲಾಗಿದೆ. ರೈತರು, ರೈತ ಮಹಿಳೆಯರ ಜೊತೆಗೆ ನಡೆಯುವ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಇಂದು ಚಾಲನೆ ನೀಡಲಿರುವ ಎಚ್ಡಿಕೆ ಬಡದಿ ಸರ್ಕಲ್ಗೆ ಆಗಮಿಸಿ ಚಾಲನೆ ನೀಡುವ ಎಚ್ಡಿಕೆ ನಿನ್ನೆ ಬೈರಮಂಗಲದಿಂದ ಬಿಡದಿಯವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಟೌನ್ಶಿಪ್ ಕೈ ಬಿಡುವಂತೆ ಒತ್ತಾಯಿಸಿ ದಳಪತಿಗಳ ಪಾದಯಾತ್ರೆ. ಬಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇರುವುದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇರೋದು. ಬಿಡದಿ ನೈಸ್ ರೋಡ್ ಇಂದ ಜಂಕ್ಷನ್ ವರೆಗೂ ಕೂಡ ಹೆಜ್ಜೆಯನ್ನ ಹಾಕಿದ್ದಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಸಹಸ್ರಾರು ಮಂದಿ ಮಹಿಳೆಯರು, ಪುರುಷರು ಎಲ್ಲರೂ ಸೇರಿ, ರೈತ ಮಹಿಳೆಯರು, ರೈತ ಪುರುಷರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪಾದಯಾತ್ರೆಗೆ ಇವತ್ತು ಚಾಲನೆ ನೀಡಲಿರುವಂತಹ ಎಚ್ಡಿಕೆ ಬಡದಿ ಸರ್ಕಲ್ಗೆ ಆಗಮಿಸಿ ಚಾಲನೆ ನೀಡುವಂತಹ ಎಚ್ಡಿಕೆ. ತದನಂತರ ಅಲ್ಲಿಂದ ಶುರುವಾಗಿ ಎಲ್ಲ ಕಡೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬರ್ತಾರೆ. ಬಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಅದಾದ ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಒಂದು ರೀತಿ ರೆಡಿಯನ್ನ ಮಾಡ್ಕೊಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಆರಂಭ ಮಾಡಿರ್ತಕ್ಕಂಥದ್ದು ನಿನ್ನೆಯೇ ಬೈರಮಂಗಲದಿಂದ ಆರಂಭವಾಗಿರ್ತಕ್ಕಂಥ ಪಾದಯಾತ್ರೆ ಇದೀಗ ಬಿಡದಿಯ ಒಂದು ಬಿಜಿಎಸ್ ಸರ್ಕಲ್ಗೆ ಕೂಡ ನಿನ್ನೆ ಎಂಡ್ ಆಗಿರ್ತಕ್ಕಂಥದ್ದು. ಇವತ್ತು ಆ ಒಂದು ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದಲೂ ಕೂಡ ಪಾದಯಾತ್ರೆ ಆರಂಭವಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಸಹಿತ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇದೇ ಸ್ಥಳದಲ್ಲಿ ಇವತ್ತು ಎರಡನೇ ದಿನದ ಪಾದಯಾತ್ರೆ ಕೂಡ ಆರಂಭವಾಗುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಕೂಡ ಸೇರ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಘೋಷಣಾ ವಾಕ್ಯವೊಂದು ಕೂಡ ರೈತರು ಕೂಡ ಸೇರ್ತಾ ಇದ್ದಾರೆ. ಈಗ ಸಾಕಷ್ಟು ರೈತರು ಕೂಡ ಈಗಾಗಲೇ ಪಾದಯಾತ್ರೆಗೂ ಕೂಡ ಎರಡನೇ ದಿನದ ಪಾದಯಾತ್ರೆ ಸಜ್ಜಾಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೇನೆ. ಸರ್, ಈಗಾಗಲೇ ಎರಡನೇ ದಿನದ ಪಾದಯಾತ್ರೆ ಏನ್ ಹೇಳ್ತೀರಾ? ಸರ್, ಏನಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಇದರಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಭೂಮಿ ಕಿತ್ಕೋಬೇಡಿ ಅನ್ನೋದು ಅಷ್ಟೇ ನಮ್ಮ ಮಾತು. ಅಲ್ಲ, ಈಗ ಎಲ್ಲೊಂದ್ ಕಡೆ ಸರ್ಕಾರ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ತಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ರೈತರ ಭೂಮಿನ ನಾವು ಕಿತ್ಕೊಳ್ಳೋಕೆ ಬಿಡಲ್ಲ. ಹಾಗಾಗಿ ನಾವೆಲ್ಲ ಹೋರಾಟ ಮಾಡ್ತೇವೆ. ಅಲ್ಲ ಸರ್, ಈಗ ಈ ಬಿಡದಿ ಟೌನ್ಶಿಪ್ ಅನ್ನ ಬಿಡೋದೇ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ತಾವು ಮಾತ್ರ ಪಾದಯಾತ್ರೆಗೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ಹೌದು, ನಾವು ರೈತರ ಪರವಾಗಿ ಹೋರಾಟ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಯಾಕೆಂದರೆ ಉತ್ತಮವಾದ ಬೆಳೆ ಬೆಳೆದಿದ್ದಾರೆ, ತೆಂಗಿದೆ, ರೇಷ್ಮೆ ಇದೆ. ಒಂದು ದಿವಸಕ್ಕೆ 1 ಲಕ್ಷಕ್ಕೂ ಹೆಚ್ಚು ಹಾಲನ್ನು ಕರೆದು ಹಾಕುವಂಥ ಪಶುಸಂಗೋಪನೆ ಕೆಲಸ ನಡೀತಾ ಇದೆ. ಪ್ರತಿನಿತ್ಯ ಅವರು ಹಣವನ್ನು ನೋಡ್ತಾರೆ. ಇದು ಪ್ರತಿ ತಿಂಗಳು ಕೂಡ ಹಣವನ್ನು ನೋಡ್ತಾರೆ. ತರಕಾರಿ ಬೆಳೀತಾರೆ, ಇಲ್ಲೇ ಬೆಂಗಳೂರು ನಗರಕ್ಕೆ ತಗೊಂಡು ಹೋಗ್ತಾರೆ, ಮಾರಾಟ ಮಾಡ್ತಾರೆ, ದಿವಸ ಹಣ ನೋಡ್ತಾರೆ. ಒಂದು ಸಾರಿ 3 ಕೋಟಿ ಬಂದರೆ ಇವ್ರು 3 ಕೋಟಿ ಕೊಟ್ಟರೆ, ಇವಾಗ ಬಿಡದಿ ಬಂದು ಒಂದು ಸೈಟ್ ತಗೋಬೇಕು 30-40 ಅಂದರೆ 60 ಲಕ್ಷ ಬೇಕು. ಒಂದು ಮನೆ ಕಟ್ಟಬೇಕು ಅಂದರೆ ಒಂದು 60ರಿಂದ 70 ಲಕ್ಷ ಬೇಕು. 1.25 ಕೋಟಿ ಅಲ್ಲೇ ಹೊಟ್ಟೋಯ್ತು. ಇನ್ನು ಉಳಿದು 1.25 ಕೋಟಿನಲ್ಲಿ ಟ್ಯಾಕ್ಸ್ ಕಟ್ಟಿ ಇದು ಮಾಡಿ ಉಳಿದಾಣದಲ್ಲಿ ದುಡ್ಡಿದ್ರೆ ಮಕ್ಕಳು ಬರೀ ಕಿತ್ಕೊಂಡು ಹೋಗ್ತಾರೆ. ಒಂದು 2 ವರ್ಷಕ್ಕೆ ಬರ್ಬಾದ್ ಆಗೋಯ್ತಾರೆ. ಬರೀ ಮನೇಲಿ ಕೂತ್ಕೊಂಡು ಮನೆ ಮಣ್ಣು ತಿನ್ನು ಕಾಯ್ತದ. ಅದರಿಂದ ರೈತನಿಗೆ ಭೂಮಿನೇ ಆಧಾರ. ನಮ್ಮ ಭೂಮಿ ಇರಬೇಕು ಅನ್ನೋರು ಯಾಕೆ ಬಲವಂತವಾಗಿ ಕಿತ್ಕೋಬೇಕು? ನಮ್ಮ ಅಭಿಪ್ರಾಯ. ಸರ್, ಈಗ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಇದೆ, ಅವರೇ ಮಾಡಿರ್ತಕ್ಕಂಥ ಯೋಜನೆ ಇದು, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಏನ್ ಹೇಳ್ತೀರಿ? ಇವಾಗ ಸರ್ಕಾರ ಕಾಲಕ್ಕೆ ತೀರ್ಮಾನ ತಗೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ. ಕುಮಾರಸ್ವಾಮಿ ಅವರು ಅವತ್ತು ಆದೇಶ ಹೊರಡಿಸಿದ್ರು, ಬಿಡದಿ ಟೌನ್ಶಿಪ್ 5 ಟೌನ್ಶಿಪ್ ಹೊರಡಿಸಿದ್ರು. ಮತ್ತೆ ಅಲ್ಲೆಲ್ಲ ಯಾಕೆ ಮಾಡಲಿಲ್ಲ ಸರ್ಕಾರ? ಅಲ್ಲೂ ಮಾಡಬೇಕಾಗಿತ್ತು, ಇನ್ನು ಉಳಿದ 4 ಕಡೆನೂ ಮಾಡಬೇಕಾಗಿತ್ತು. ಬಿಡದಿನೇ ಯಾಕೆ ವೈಯಕ್ತಿಕವಾಗಿ ಮಾಡಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಅದು ರೈತರು ಇಷ್ಟೊಂದು 500 ದಿವಸ ಹೋರಾಟ ಮಾಡಬೇಕಾದ್ರೆ ಅವರ ಕಿಚ್ಚು ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ವಾ? 1 ದಿವಸ 2 ದಿವಸದ ಇವತ್ತಿನಂಗೆ ಪಾದಯಾತ್ರೆ ಮಾಡಿ ಹೋಗ್ಬಿಟ್ರೆ 3 ದಿವಸ ಅದು ಬೇರೆ ವಿಚಾರ. ಅಲ್ಲಿ ನೆಲೆಸಿರ್ತಕ್ಕಂಥ ಭೂಮಾಲೀಕರೇ 500 ದಿವಸಗಳು ಸತತವಾಗಿ ಧರಣ ಮಾಡಬೇಕು ಅಂದರೆ ಅವರ ಕಾಳಜಿ ಎಷ್ಟಿದೆ, ಅವರ ಭೂಮಿಗೋಸ್ಕರ ಎಷ್ಟು ಕಾಳಜಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಸರ್ಕಾರ
ಸರ್ಕಾರ ಸ್ಪಂದಿಸಿ ಅದನ್ನು ಕೈ ಬಿಡಬೇಕಾಗಿತ್ತು. ಕೈ ಬಿಡೋಕೆ ಅವಕಾಶ ಇದೆ, ಯಾಕೆ ಅವಕಾಶ ಇಲ್ಲ? ಈ ಬಿಡದಿ ಟೌನ್ಶಿಪ್ ಅನ್ನ ರಾಜ್ಯ ಸರ್ಕಾರ ಕೈ ಬಿಡಬೇಕು ಅನ್ನುವಂಥದ್ದು ಸಾಕಷ್ಟು ರೈತರು ಕೂಡ ಆಗ್ರಹ ಪಡಿಸ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ನಮ್ಮ ಒಂದು ಈ ಪಾದಯಾತ್ರೆ ಆಗಿರಬಹುದು, ಹೋರಾಟ ಆಗಿರಬಹುದು, ನಿರಂತರವಾಗಿರುತ್ತೆ ಅನ್ನುವಂಥದ್ದು ರೈತರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ರಾಮನಗರ.